ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 7ನೇ ಎಪಿಸೋಡ್ ಸ್ಟ್ರೀಮ್ ಆಗ್ತಾ ಇದೆ. ಸೊ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ 13ನ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಬಿಗ್ ಬಾಸ್ 13 ಸೆಪ್ಟೆಂಬರ್ 6ನೇ ತಾರೀಕು ಸೊ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ಯಾವ ಥೀಮಲ್ಲಿ ಇರುತ್ತೆ ಬಿಗ್ ಬಾಸ್ 13 ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನೂ ಪ್ರೋಮೋಗಳು ಬರ್ತಾ ಹೋಗುತ್ತೆ, ಪ್ರೆಸ್ ಮೀಟ್ ಬರುತ್ತೆ. ಜಸ್ಟ್ ಇದು ಡೇಟ್ ಅನೌನ್ಸ್ಮೆಂಟ್ಗೋಸ್ಕರನೇ ಬಿಟ್ಟಂತಹ ಪ್ರೋಮೋ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ 13 ಗ್ರ್ಯಾಂಡ್ ಓಪನಿಂಗ್ ಆಗ್ತಿರುವಂಥದ್ದು ಸೆಪ್ಟೆಂಬರ್ 6ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಶುರುವಾಗುತ್ತೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಓಕೆ, ಸೊ ಇನ್ನು ಎಪಿಸೋಡ್ ನಂಬರ್ 7 ಬಗ್ಗೆ ಮಾತಾಡೋಣ. ಸೊ ಅಂದರೆ ಇವತ್ತು ಟೆಲಿಕಾಸ್ಟ್ ಆಗುವಂಥ ಎಪಿಸೋಡ್ ಬಗ್ಗೆ. ಸೊ ಟೀಮ್ಗಳಾಗಿ ಕನ್ವರ್ಟ್ ಆಗಿದೆ ಆಲ್ರೆಡಿ ಇವಾಗ. ಸೊ ಟೀಮ್ಗಳಲ್ಲಿ ಒಬ್ಬೊಬ್ಬರನ್ನ ಇವಾಗ ಎಲಿಮಿನೇಟ್ ಮಾಡುವಂಥ ಒಂದು ಟಾಸ್ಕ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಸೊ ಟೀಮ್ಗಳ ಎಂಟ್ರಿ ಆಗುತ್ತೆ. ಸೊ ಅಲ್ಲಿ ಲಕ್ಷ್ಮೀಗೌಡ ಟೀಮ್ ಬರುತ್ತೆ, ರಾಜೀವ್ ಗೌಡಿ ಆ್ಯಂಡ್ ಪೂರ್ಣಿಮಾ ಜೊತೆಗೆ ಹೇಮಲತಾ ಅವರ ಟೀಮ್ ಬರುತ್ತೆ. ಆ್ಯಂಡ್ ಇವತ್ತೊಂದು ಬಿಗ್ ಡಿಸಿಷನ್ ತಗೊಂಡಿದ್ದಾರೆ ಹೇಮಲತಾ ಅವರು. ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡೋಣ. ಆ್ಯಂಡ್ ಮೊದಲನೇದಾಗಿನೇ ಇಲ್ಲಿ ಟಾಸ್ಕ್ ಶುರು ಆಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಟಾಸ್ಕ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. 4 ತಂಡದ ಕ್ಯಾಪ್ಟನ್ಗಳು ತಮ್ಮ ತಂಡದಿಂದ 6 ಜನರ ತಂಡದಿಂದ ಯಾರು 3 ಜನ ವೀಕ್ ಕಂಟೆಸ್ಟೆಂಟ್ ಇದ್ದಾರೆ ಸೊ ಅವರನ್ನ ಅಲ್ಲಿ ಸ್ಟೇಜ್ ಮೇಲೆ ತಗೊಂಡು ಬಂದು ನಿಲ್ಲಿಸಬೇಕಾಗುತ್ತೆ. ಸೊ ಆ 3 ಜನ ವಾದ ಪ್ರತಿವಾದ ಮಾಡಿ ಸೊ ನಾನು ಯಾಕೆ ವೀಕ್ ಅಲ್ಲ, ನಾನು ಯಾಕೆ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಬೇಕಾಗತ್ತೆ. ಯಾರಿಗೆ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ವೋ ಆ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜಿಂದ ಎಲಿಮಿನೇಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಮೊದಲನೇದಾಗಿ ಬಂದಂಥದ್ದು ಇಲ್ಲಿ ಕ್ಯಾಪ್ಟನ್ ಪೂರ್ಣಿಮಾ ಅವರು. ಆ್ಯಂಡ್ ಅವರು ತಂದು ನಿಲ್ಲಿಸಿರುವಂಥದ್ದು ಮಾಡ್ರನ್ ಕವಿ ಮಂಜ ಅವರು ವೀಕ್ ಅಂತ ತಂದು ನಿಲ್ಲಿಸ್ತಾರೆ. ಆ್ಯಂಡ್ ಸುಷ್ಮಿತಾ ಜೊತೆಗೆ ದೀಕ್ಷಾ ಈ 3 ಕಂಟೆಸ್ಟೆಂಟ್ನ ತನ್ನ ತಂಡದಲ್ಲಿ ಸೊ ವೀಕೆಸ್ಟ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ತಂದು ನಿಲ್ಲಿಸ್ತಾರೆ. ನನ್ನ ಪ್ರಕಾರ ಪೂರ್ಣಿಮಾ ಅವರು ಸುಷ್ಮಿತಾ ಆ್ಯಂಡ್ ದೀಕ್ಷಾ ಅಂತ ಬಂದಾಗ ಸರಿಯಾಗಿರುವಂಥ ನಿರ್ಧಾರ ತಗೊಂಡಿದ್ದಾರೆ. ಬಟ್ ಮಾಡ್ರನ್ ಕವಿ ಮಂಜನ ಹೆಸರು ತಗೊಂಡಿರೋದು ನನಗಂತೂ ಇಷ್ಟ ಆಗಲಿಲ್ಲ. ಬಿಕಾಸ್ ಹೀ ಈಸ್ ಎ ಪಕ್ಕಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಾನು ಯಾಕೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅಗೇನ್ ಪ್ರೂವ್ ಮಾಡ್ಕೊತಾರೆ. ಮಂಜಾ ಅವರು ಅದ್ಭುತವಾಗಿರುವಂಥ ಒಂದು ಮಾತುಗಳಾಡಿದ್ರು. ಆ್ಯಂಡ್ ಅವ್ರನ್ನ ಅವರು ಸಖತ್ತಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ಅವರು ಸೇಫ್ ಆಗಿ ಅಲ್ಲಿ ಹೋಗಿ ಕುತ್ಕೊತಾರೆ. ಆ್ಯಂಡ್ ಇಲ್ಲಿ ದೀಕ್ಷಾ ವರ್ಸಸ್ ಸುಷ್ಮಿತಾ ಬೀಳುತ್ತೆ. ಇಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಟಾಸ್ಕ್ ರೀತಿಯಲ್ಲಿ ಕೂಡ ಕೊಡ್ತಾರೆ ಅವ್ರಿಗೆ. ಅಂದರೆ ಒಂದು ಕಡೆಗೆ ಅಲ್ಲಿ ಕೈಗಳನ್ನ ಮೇಲೆ ಕಟ್ಟಿ ಆ್ಯಂಡ್ ಟೊಮಾಟೋಯಿಂದ ಹೊಡೆಯುವಂಥದ್ದು, ಅಲ್ಲಿ ಮಾತುಗಳು ಆರ್ಗ್ಯುಮೆಂಟ್ ಎಲ್ಲ ನಡೀತಾ ಇರುತ್ತೆ. ಇಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಬಟ್ ವ್ಯಾಲಿಡ್ ಆಗಿರುವಂಥ ಪಾಯಿಂಟ್ಗಳು ದೀಕ್ಷಾ ಕಡೆ ಇತ್ತು. ಆ್ಯಂಡ್ ಸುಷ್ಮಿತಾ ಅವರು ಸುಮ್ಮನೆ ಕಿರ್ಚಾಡಿದ್ದು ಬಿಟ್ರೆ ಅಂತ ಒಂದು ವ್ಯಾಲಿಡ್ ಪಾಯಿಂಟ್ಸ್ ಅವ್ರ ಕಡೆಯಿಂದ ಕಾಣಿಸಿಲ್ಲ ಅಂತಾನೆ ಹೇಳ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ದೀಕ್ಷಾ ಅವರು ಸೇವ್ ಆಗ್ತಾರೆ. ಆ್ಯಂಡ್ ಸುಷ್ಮಿತಾ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಇಂದ ಆಚೆ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದಂಥದ್ದು ಹೇಮಲತಾ ಅವರು. ಓಕೆ, ಹೇಮಲತಾ ಅವರು ತಮ್ಮ ತಂಡದಿಂದ 6 ಜನರ ತಂಡದಿಂದ ಅಲ್ಲಿ ವೀಕೆಸ್ಟ್ ಕ್ಯಾಂಡಿಡೇಟ್ ಅಂತ ತಂದು ನಿಲ್ಲಿಸಿರುವಂಥದ್ದು ಚರಣ್ ಶೆಟ್ಟಿ, ಅನನ್ಯ ರಾವ್ ಆ್ಯಂಡ್ ಕಿರಣ್ ಶಾಸ್ತ್ರಿ. ಈ 3 ಜನರನ್ನ ವೀಕೆಸ್ಟ್ ಕ್ಯಾಂಡಿಡೇಟ್ ಅಂತ ತಂದು ನಿಲ್ಲಿಸ್ತಾರೆ. ಬಟ್ ಅವರಿಗೆ ರೀಸನ್ಗಳು ಕೊಡಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ರೀಸನ್ ಕೊಡ್ಲಿಕ್ಕೆ ಬರ್ತಾ ಇಲ್ವಾ ಅಥವಾ ಕೊಡಬಾರ್ದು ಅನ್ನೋಂಥ ಇಂಟೆನ್ಷನ್ ಒಂದು ಗೊತ್ತಾಗ್ತಿಲ್ಲ. ಬಟ್ ನನ್ನನ್ನು ಕೇಳಕ್ಕೆ ಹೋದ್ರೆ ಮೇ ಬಿ ಅವ್ರಿಗೆ ಬಿಗ್ ಬಾಸ್ ಆಟ ಇನ್ನೂ ಅರ್ಥನೇ ಆಗಿಲ್ಲ ಅಂತಾನೆ ಹೇಳ್ತೀನಿ. ಓಕೆ, ಇದು ವ್ಯಕ್ತಿತ್ವಗಳ ಆಟ ಹೌದು, ಬಟ್ ಸ್ಟ್ರಾಟಜಿ ಆ್ಯಂಡ್ ಕುತಂತ್ರಗಳ ಆಟ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಆಟ ಹೇಮಲತಾ ಅವರಿಗೆ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರು ಇಲ್ಲಿ ಕುಮಾರಿ ಆ್ಯಂಡ್ ಡಾಕ್ಟರ್ ಕಂಟೆಸ್ಟೆಂಟ್ ಇದ್ರು ಕೂಡ ಸೊ ಅವರು ವೀಕೆಸ್ಟ್ ಕಂಟೆಸ್ಟೆಂಟ್ ಆಗಿ ಗೊತ್ತಿದ್ರು ಕೂಡ ಇಲ್ಲಿ ಚರಣ್ ಶೆಟ್ಟಿ ಆ್ಯಂಡ್ ಕಿರಣ್ ಶಾಸ್ತ್ರಿ ತಂದು ನಿಲ್ಲಿಸಿದ್ದಾರೆ. ನನ್ನ ಪ್ರಕಾರ ಕಿರಣ್ ಶಾಸ್ತ್ರಿ ಅದ್ರಾಗಿರ್ಬೋದು ಆ್ಯಂಡ್ ಚರಣ್ ಶೆಟ್ಟಿ ತುಂಬ ಒಳ್ಳೆ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ಹೇಮಲತಾ ಅವ್ರಿಗೆ ಜಡ್ಜಸ್ಗಳು ಕನ್ವಿನ್ಸ್ ಮಾಡಿದ್ರು, ನೀವು ಯಾವ ರೀತಿಯಲ್ಲಿ ತಂದು ನಿಲ್ಲಿಸಿದ್ರೆ, ಯಾವ ಆಧಾರದ ಮೇಲೆ ತಂದು ನಿಲ್ಲಿಸಿದ್ರೆ ಅಂತ ಏನು ಕೇಳಿದ್ರು ಕೂಡ ಅವ್ರಿಗೆ ಉತ್ತರಗಳು ಸಿಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರಿಗೆ ಜಸ್ಟಿಫಿಕೇಶನ್ ಕೊಡೋಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಅವರು ಮನಸ್ಸಿಂದ ಯೋಚನೆ ಮಾಡ್ತಿದ್ದಾರೆ ಹೊರತು ತಲೆಯಿಂದ ಸ್ಟ್ರಾಟಜಿಯಿಂದ ಯೂಸ್ ಮಾಡ್ತಾ ಇಲ್ಲ. ಓಕೆ, ಬ್ಯಾಕ್ ಎಂಡಲ್ಲಿ ಏನೇನಾಗಿದೆ ಸ್ಟೇಜ್ ಹಿಂದೆ ಸೊ ಆ ವಿಷಯಗಳನ್ನ ತೊಗೊಂಡು ಬಂದು ಇಲ್ಲಿ ಹೇಳ್ತಾ ಇದ್ದಂಥದ್ದು ಇದು ಖಂಡಿತವಾಗ್ಲೂ ಅವ್ರು ತಪ್ಪು ಅಲ್ವೇ ಅಲ್ಲ. ಬಿಕಾಸ್ ಅವ್ರು ಇನ್ನೋಸೆಂಟ್ ಆಗಿದ್ದಾರೆ. ಅವರಿಗೆ ಮಗದೊಂದು ಸ್ಟ್ರಾಟಜಿಗಳು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಒಳ್ಳೆಯರು ಅಂತ ಅಂತ ಅವ್ರಿಗೆ ಅನ್ಸಿದೆ. ಕುಮಾರಿ ಆ್ಯಂಡ್ ಡಾಕ್ಟರ್ ಕಂಟೆಸ್ಟೆಂಟ್ ಅವ್ರನ್ನ ಬಿಟ್ಟು ಸೊ ಇವ್ರನ್ನ ತಂದು ನಿಲ್ಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಇವರಿಗೆ ಒಂದು ಅವಕಾಶ ಇರುತ್ತೆ ಇವಾಗ ಚರಣ್ ಶೆಟ್ಟಿಗಾದ್ರಾಗಿರ್ಬೋದು, ಕಿರಣ್ ಶಾಸ್ತ್ರಿ ಆ್ಯಂಡ್ ಅನನ್ಯ ರಾವ್ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ 100% ಅವ್ರು ಡಿಫೆಂಡ್ ಮಾಡ್ಕೊತಾರೆ. ಚರಣ್ ಶೆಟ್ಟಿ ಅವ್ರು ಏನು ಹೇಳ್ಬೇಕಾಗಿತ್ತು ಸೊ ಅವರ ಒಂದು ದೃಷ್ಟಿಕೋನದಲ್ಲಿ ಅವ್ರು ಯಾವ ರೀತಿಯಲ್ಲಿ ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ತಿಳಿಸಿ ಹೇಳ್ತಾರೆ ಆ್ಯಂಡ್ ಡಿಫೆಂಡ್ ಮಾಡ್ಕೊತಾರೆ, ಸೇವ್ ಆಗ್ತಾರೆ. ಹೇಮಲತಾ ಅವರು ಸೊ ವೀಕೆಸ್ಟ್ ಕ್ಯಾಂಡಿಡೇಟ್ಗಳನ್ನ ಸೇವ್ ಮಾಡಿ ಸ್ಟ್ರಾಂಗ್ ಇರುವಂಥ ಕ್ಯಾಂಡಿಡೇಟ್ನ
ಆಚೆ ಕಳಿಸುವಂಥದ್ದು ಅವರ ಪ್ಲಾನ್ ಅನ್ನೋ ರೀತಿಯಲ್ಲಿ ಮಾತಾಡಿ ಹೇಮಲತಾ ಅವರಿಗೆ ಕೌಂಟರ್ ಕೊಟ್ಟರು ಅಂತಾನೆ ಹೇಳ್ಬೋದು. ಹೇಮಲತಾ ಏನು ಕೂಡ ಮಾತಾಡಿಲ್ಲ, ಬಿಕಾಸ್ ಅವ್ರಿಗೆ ಏನು ಕೂಡ ಗೊತ್ತಿಲ್ಲ, ಬಿಗ್ ಬಾಸ್ ಆಟದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ವ್ಯಕ್ತಿತ್ವ ಇದೆ ಹೊರತು ಅವ್ರ ಹತ್ರ ಆಟ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ, ಕೊನೆಗಿದ್ದಂಥದ್ದು ಅನನ್ಯ ರಾವ್ ಅವರು. ಅನನ್ಯ ರಾವ್ ಅಂಡ್ ಹೇಮಲತಾ ಮಧ್ಯೆನೇ ಒಂದು ಕಾಂಪಿಟೇಷನ್ ಬೀಳುತ್ತೆ, ನೀವಿಬ್ರು ಡಿಫೆಂಡ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಬಟ್ ಹೇಮಲತಾ ಅವರು ಡಿಸೈಡ್ ಮಾಡ್ತಾರೆ, ನಾನು ಈ ಆಟದಿಂದ ಹೊರ ಹೋಗ್ತೇನೆ ಅನ್ನೋ ರೀತಿಯಲ್ಲಿ. ತುಂಬಾ ಬಿಗ್ ಡಿಸಿಷನ್, ಬಿಕಾಸ್ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಒಳಗಡೆಗೆ ಕಾಲಿಟ್ಟಂತ ಹೇಮಲತಾ ಅವರು ತನಗೆ ತಾನು ಇವಾಗ್ಲೇನೆ ಬಿಗ್ ಬಾಸ್ ಶೋ ಇಂದ ಔಟ್ ಆಗ್ತೀನಿ ಅನ್ನೋಂಥ ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರು ಅನ್ಕೊಂಡಿದ್ದಾರೆ, ನನಗೆ ಈ ವಾದ ಪ್ರತಿವಾದ ಈ ಆಟ ಎಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ. ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ, ಬಿಕಾಸ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಇನ್ನೂ ಟಾರ್ಚರ್ ಇರುತ್ತೆ, ಇನ್ನೂ ಮೆಂಟಲಿ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ಇವಾಗಲೇ ಅವರು ಕ್ವಿಟ್ ಮಾಡಿರುವಂಥದ್ದು ನನಗೆಲ್ಲೋ ಸರಿ ಅಂತ ಅನ್ಸುತ್ತೆ. ಬೇಜಾರಾಗುತ್ತೆ, ಯಾಕಂದ್ರೆ ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು, ಟ್ಯಾಲೆಂಟ್ ಇರುವಂಥವ್ರು. ಸೊ ಈ ರೀತಿಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಜೀವನ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ಈ ಮೆಂಟಲಿ ಡಿಸ್ಟರ್ಬ್ ಆಗುವಂತ ಶೋ ಇಂದ ದೂರ ಇದ್ರನ್ನೇ ಬೆಟರ್ ಅಂತ ನನಗೆ ಅನ್ಸುತ್ತೆ. ಓಕೆ, ಅಂಡ್ ಇದಾದ್ಮೇಲೆ ಬಂದಿರುವಂತದ್ದು ಲಕ್ಷ್ಮೀಗೌಡ. ಸೊ ಲಕ್ಷ್ಮೀಗೌಡ ಅವರು ತಮ್ಮ ತಂಡದಿಂದ ವಿಕೆಟ್ ಕಂಟೆಸ್ಟೆಂಟ್ ಅಂತ ರತ್ನ ಅವರು ಮತ್ತೆ ಪ್ರಿಯಾಂಕಾ ಅಂಡ್ ರೋಶ್ನಿ ಈ 3 ಜನರ ತಂದು ನಿಲ್ಲಿಸ್ತಾರೆ. ಅಂಡ್ ಡಿಫೆಂಡ್ ಕೂಡ ಮಾಡ್ಕೊಂತಾರೆ, ತಮ್ಮದೇ ಆದಂತ ಒಂದು ಹೇಳಿಕೆಗಳನ್ನ ಅಥವಾ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ರತ್ನ ಅವರು ಒಳ್ಳೆ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಂತಾರೆ, ನಾನು ವೀಕೆಸ್ಟ್ ಕ್ಯಾಂಡಿಡೇಟ್ ಅಲ್ಲ, ವಯಸ್ಸಾಗೋಳಲ್ಲ, ನಾನು ಎಲ್ಲಾನು ಗೇಮನ್ನು ಆಡಬಲ್ಲೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಯೋಗ ಎಲ್ಲ ಮಾಡಿ ತೋರಿಸ್ತಾರೆ. ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಂಡ್ರು ಅಂಡ್ ಅವ್ರು ಸೇವ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಎರಡನೇದಾಗಿ ಇಲ್ಲಿ ಪ್ರಿಯಾಂಕಾ ವರ್ಸಸ್ ರೋಶ್ನಿ ಬೀಳುತ್ತೆ. ಪ್ರಿಯಾಂಕಾ ತುಂಬಾ ಚೆನ್ನಾಗಿ ಜೋರಾಗಿ ಎಲ್ಲ ಮಾತಾಡ್ತಾರೆ, ಬಟ್ ಕೊನೆಗೆ ಜಡ್ಜ್ ಬುಡಕ್ಕೆ ಹೋಗ್ಬಿಡ್ತಾರೆ. ಸೊ ಜಡ್ಜು ಕೂಡ ಹೊಡೆದಾಗ್ತಿರಲಿಲ್ಲ, ಫೋನ್ ನಾನು ಹೊಡೆದಾಕ್ತೀನಿ ಹಾಗೆ ಹೇಗೆ ಅಂತ ಜಡ್ಜ್ ಹೇಳಿದ್ರು, ನಾವು ಹೊಡೆದಾಗ್ತಿಲ್ಲ ಅಂತ ಹೇಳಿಲ್ಲ. ಸೊ ಕೆಲವೊಂದು ಕೌಂಟರ್ಗಳು ಕೂಡ ಕೊಟ್ಟರು ಜಡ್ಜಸ್ ಅವರು, ಸ್ವಲ್ಪ ಅತಿಯಾದ ಮಾತು ಆಡಿದ್ರು ಅಂತ ನನಗೆ ಅನ್ಸುತ್ತೆ ಪ್ರಿಯಾಂಕಾ ಅವರು. ಅದಾದ್ಮೇಲೆ ರೋಶ್ನಿ ಕೂಡ ಅಷ್ಟೇ, ಇದು ಬರೀ ಟಾಸ್ಕ್ ಆಡುವಂಥದ್ದಲ್ಲ, ಸೊ ಇದು ವ್ಯಕ್ತಿತ್ವಗಳ ಆಟ ಕೂಡ ಅನ್ನೋ ರೀತಿಯಲ್ಲಿ ಕಾಮ್ ಅಂಡ್ ಕಂಪೋಸ್ ಆಗಿ ಡಿಫೆಂಡ್ ಮಾಡ್ಕೊಂಡು ಜೊತೆಗೆ ಕೌಂಟ್ರು ಕೂಡ ಕೊಟ್ಟರು ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಪ್ರಿಯಾಂಕಾ ಅವ್ರನ್ನ ಮನೆ ಕಳಿಸ್ತಾರೆ, ರೋಶ್ನಿ ಅವ್ರನ್ನ ಸೆಲೆಕ್ಟ್ ಅಂಡ್ ಸೇವ್ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ 3 ಜನ ಎಲಿಮಿನೇಟ್ ಆಗಿದ್ದಾರೆ. ಒಂದು ಸುಷ್ಮಿತಾ ಪೂರ್ಣಿಮಾ ತಂಡದಿಂದ ಹೇಮಲತಾ ಅವರೇನೇ ಕ್ವಿಟ್ ಮಾಡಿದ್ದಾರೆ. ನಿಜವಾಗ್ಲೂ ಬೆಸ್ಟ್ ಆರ್ ಬ್ಯಾಡ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಬಟ್ ಏನೋ ಹೇಳಿ ಮಾಡೋಕ್ಕಲ್ಲ, ಅವ್ರ ಕಡೆಯಿಂದ ನೋಡಿದಾಗ ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಓಕೆ, ಅಂಡ್ ಲಕ್ಷ್ಮೀಗೌಡ ತಂಡದಿಂದ ಪ್ರಿಯಾಂಕಾ ಅವರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ರಾಜೀವ್ ಗೌಡಿ ಅವರ ತಂಡದಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ಇನ್ನೇನು, ಬಿಗ್ ಬಾಸ್ ಸೀಸನ್ 13 6ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೂ ಒಂದು ವಾರದಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕೂಡ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಬಿಗ್ ಬಾಸ್ 13 ಅಗ್ನಿ ಪರೀಕ್ಷೆ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಹೇಮಲತಾ ಅವರ ಡಿಸಿಷನ್ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್.